ಮೊದಲಿಗೆ ಕುತ್ತಿಗೆ ವ್ಯಾಯಾಮ, ಉಸಿರಿನ ಹೊರಹಾಟ, ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಸಂಪೂರ್ಣ ಹಿಂದೆ ಚಾಚೋ ಪ್ರಯತ್ನ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯವೋ ಅಷ್ಟು. ಮತ್ತೊಮ್ಮೆ ಉಸಿರು ಬಿಡ್ತಾ ಹಾಗೆ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ತಾ, ಮತ್ತೊಮ್ಮೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಹಿಂದೆ ಚಾಚೋಣ. ಹಾಗೆ ರೇಚಕ ಮಾಡ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ತಾ ಬರೋಣ. ಒಂದೊಂದು ಕ್ರಿಯಾತ್ಮಕವನ್ನು ಮೂರು ಬಾರಿ ಮಾಡೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಕುತ್ತಿಗೆ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಕುತ್ತಿಗೆ ನೀರೆ. ಈಗ ಬಲಕ್ಕೆ ಎಡಕ್ಕೆ ಹೊರಸೋಣ ಕುತ್ತಿಗೆಯನ್ನು. ಉಸಿರು ತಗೊಳ್ಳೋಣ, ಬಲಕ್ಕೆ ಕುತ್ತಿಗೆಯನ್ನು ಹೊರಸೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ, ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ. ಪಾರ್ಶ್ವಚಾಲನೆ, ಪಕ್ಕಕ್ಕೆ ಕುತ್ತಿಗೆಯನ್ನು ತಿರುಗಿಸುವಂಥದ್ದು. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಬಲಕ್ಕೆ ತಿರುಗಿಸಿ, ನಿಮ್ಮ ಬಲಕ್ಕೆ. ಹಾಗೆ ಉಸಿರು ತಗೊಳ್ತಾ ಮುಂದೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಡಕ್ಕೆ ತಿರುಗಿಸೋಣ. ಮುಂದೆ ಬಲ, ಮುಂದೆ ಬಲಕ್ಕೆ, ಮುಂದೆ ಎಡಕ್ಕೆ, ಮುಂದೆ. ಒಂದು ಉಸಿರಾಟ ಕ್ರಿಯೆ ಮಾಡಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಬಲದಿಂದ ಎಡಕ್ಕೆ ವೃತ್ತಾಕಾರವಾಗಿ 3 ಬಾರಿ ಸುತ್ತೋಣ. ಅರ್ಧ ಉಸಿರು ತಗೊಳ್ತಾ ಇನ್ನರ್ಧ ಉಸಿರನ್ನ ಹೊರ ಹಾಕ್ತಾ 3 ಬಾರಿ ಕುತ್ತಿಗೆಯ ವ್ಯಾಯಾಮ. ರಿವರ್ಸ್. ಹಾಗೆ ಎಡದಿಂದ ಬಲಕ್ಕೆ 3 ಬಾರಿ ನಿಧಾನವಾಗಿ ಸುತ್ತಿಸಿ. ನೇರ. ಭುಜಗಳಿಗೆ ವ್ಯಾಯಾಮ ಮಾಡ್ಕೊಳ್ಳೋಣ. 2 ಹಸ್ತಗಳನ್ನ ಮುಂದಿನಿಂದ ಮೇಲೆ ತಗೊಂಡು ಹೋಗ್ತಾಣ. ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಪಕ್ಕಕ್ಕೆ ತಗೊಳ್ಳೋಣ. ಹಾಗೇನೆ ನಿಧಾನವಾಗಿ ಕೆಳಗೆ ಇಳಿಸೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಹಾಗೆ ಎಡ ಹಸ್ತವನ್ನು ಕೊಪ್ಪಲ ಬಿಡಿಸೋಣ. ಮತ್ತೊಮ್ಮೆ 3ನೇ ಬಾರಿ ಪೂರಕ, ರೇಚಕ, ರೇಚಕ ಮಾಡ್ತಾ ಮುಂದಿನಿಂದ ಕೆಳಗಿಳಿಸೋಣ. ಪಕ್ಕದಿಂದ ಮೇಲೆ ಉಸಿರು ತಗೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಮುಂದಿನಿಂದ ಇಳಿಸೋಣ. ಮತ್ತೊಮ್ಮೆ ಪೂರಕ, ರೇಚಕ. ಹಿಂದಿನಿಂದ ಮುಂದಕ್ಕೆ ಪೂರಕ ಮಾಡ್ತಾ ಹಿಂದೆ, ರೇಚಕ ಮಾಡ್ತಾ ಮುಂದೆ ತಗೊಳ್ಳೋಣ. ಪೂರಕ, ರೇಚಕ, ಪೂರಕ, ರೇಚಕ. ರಿವರ್ಸ್. ಮೊದಲಿನಿಂದ ಹಿಂದೆ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಸ್ತಗಳನ್ನು ಬಿಡಿಸೋಣ. ಒಂದು ದೀರ್ಘ ಉಸಿರಾಟ. ಉಸಿರು ತಗೊಳ್ಳೋಣ. ಹಾಗೆ ಉಸಿರಿನ ಹೊರ ಹಾಕ್ತಾ ಸಂಪೂರ್ಣ ಬಲಕ್ಕೆ ತಿರುಗ್ತಾ ಹೋಗೋಣ. ನಮ್ಮ ಎಡ ಹಸ್ತ ಬಲ ಶೋಲ್ಡರ್ ಮೇಲೆ ಇರಲಿ. ಹಾಗೆ ಮುಂದೆ ತಗೊಳ್ಳೋಣ. ಪೂರಕ ಮಾಡ್ತಾ ಮುಂದೆ, ಹಾಗೆ ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮುಂದೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮುಂದೆ, ರೇಚಕ ಎಡ, ಪೂರಕ ಮುಂದೆ, ರೇಚಕ ಎಡಕ್ಕೆ, ಪೂರಕ ಮುಂದೆ, ರೇಚಕ ಬಲಕ್ಕೆ, ಪೂರಕ ಮುಂದೆ, ರೇಚಕ ಎಡ. ಹಸ್ತವನ್ನು ಕೆಳಗಿಳಿಸೋಣ. ವಿಶ್ರಾಂತಿ. ಉಸಿರು ತಗೊಳ್ಳೋಣ. ಉಸಿರನ್ನ ಹೊರ ಹಾಕ್ತಾ ಕಲ್ಪನೆಯ ಕುರ್ಚಿನಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ ಬರೋಣ. ಉಸಿರು ಬಿಡ್ತಾ ಹಾಗೆ ಕಲ್ಪನೆ ಕುರ್ಚಿ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಕಲ್ಪನೆ ಕುರ್ಚಿನಲ್ಲಿ ಕೂತ್ಕೊಳ್ಳೋಣ. ಪೂರಕ ಮಾಡ್ತಾ ಮೇಲೆ, ಹಸ್ತಗಳನ್ನು ಕೆಳಗಿಳಿಸೋಣ. ವಿಶ್ರಾಂತಿ. ಒಂದು ಉಸಿರಾಟ. ಇದಿಷ್ಟು ಕ್ರಿಯಾತ್ಮಕಗಳಾಗುತ್ತೆ.
ನಂತರ ನಾವು ಆಸನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಮೇಲೆ ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಎರಡು ಪಾದಗಳನ್ನು ನೆಲಕ್ಕೆ ಬಿಗಿಯಾಗಿ ಒತ್ತುಕೊಳ್ತಾ ಹೋಗೋಣ. ಬೆನ್ನು ನೇರ ಇರಲಿ. ಹಾಗೆ ಹಸ್ತದ ಬೆರಳುಗಳನ್ನು ಜೋಡಿಸ್ಕೊಳ್ಳೋಣ. ಬದ್ಧಾಂಗುಲಿ ಆಸನ. ಹೊರಕ್ಕೆ ಮೇಲೆ ಎಳಿತಾ ಹೋಗೋಣ. ತುದಿಗಾಲ ಮೇಲೆ ನಿಂತ್ಕೊಳ್ಳೋದೇನು ಬೇಡ, ಅಲ್ಲೇ ಬದ್ಧಾಂಗುಲಿ ಆಸನ ಮಾಡ್ತಾ ಹೋಗಿ. ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಆಂತರಿಕವಾಗಿ ಬೆನ್ನ ಮೂಲ ಭಾಗವನ್ನು ಗಮನಿಸ್ಕೊಳ್ತಾ ಹೋಗೋಣ. ಸಹಜವಾದ ಉಸಿರಾಟ ಇರಲಿ. ಬೆರಳುಗಳನ್ನ ಬಿಡಿಸೋಣ. ಹಾಗೆ ಹಸ್ತಗಳನ್ನ ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಹಸ್ತಗಳನ್ನ ಕೆಳಗೆ ತಗೊಂಡು ವಿಶ್ರಾಂತಿ. ಒಂದು ದೀರ್ಘ ಉಸಿರಾಟ ಆಗಲಿ. ಸ್ಥಿತಿ. ಮೊದಲಿಗೆ ಬ್ಯಾಲೆನ್ಸ್ ಮಾಡಿ, ನಂತರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಆಸನ ಮಕ್ಕಳು ಮಾತ್ರ ದಿನ ಮಾಡಿ. ಮಕ್ಕಳು ದಿನ ಮಾಡಬೇಕು. ವಾಪಸ್ ನಿಧಾನವಾಗಿ ಆಸನವನ್ನು ಸಡಿಸಿ ಪಾದವನ್ನು ಬದಲಾವಣೆ ಮಾಡಿಕೊಳ್ಳಿ. ಎರಡು ಹಸ್ತಗಳು ಊರ್ಧ್ವ ನಮಸ್ಕಾರ ಸ್ಥಿತಿ. ಏನಾಗುತ್ತೆ? ಆಸನವನ್ನು ಸಡಿಸ್ತಾ ಬನ್ನಿ. ಒಂದು ದೀರ್ಘ ಉಸಿರಾಟ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಕಟಿಯ ಭಾಗವನ್ನು ಮುಂದೆ ತಳ್ಳಿ ಎರಡು ಹಸ್ತಗಳನ್ನು ಪಾದದ ಕೆಳಗಿಡ ಪ್ರಯತ್ನ ಮಾಡಿ. ಕಟಿಯ ಭಾಗ ಸಂಪೂರ್ಣ ಮುಂದೆ ಬಾಗಿದೆ. ಪಾದ ಸಿಕ್ಕಿದ್ರೆ ಪಾದದ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಸಹಜವಾಗಿ ಉಸಿರಾಟ ಆಗಲಿ. ಮೊಣಕಾಲು ನೇರ ಮಾಡಿ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತಗಳನ್ನು ಗಮನಿಸ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರೋಣ. ಉಸಿರು ಬಿಡ್ತಾ ಹಸ್ತಗಳನ್ನು ಕೆಳಗಿಳಿಸೋಣ. ಒಂದು ದೀರ್ಘ ಉಸಿರಾಟ. ಪಾದ ಹಸ್ತಾಸನ ಪ್ರಕಾರ ಎರಡು ಮಾಡೋಣ. ಮುಂಚೆ ಬಾಗಿದೆ. ಈಗ ಹಸ್ತವನ್ನ ಕಟ್ಟಿ ರೇಚಕ ಮಾಡ್ತಾ ಹಸ್ತವನ್ನ ಪಾದದ ಪಕ್ಕದಲ್ಲಿಡೋ ಪ್ರಯತ್ನ ಮಾಡಿ. ಮುಂಚೆ ಮಾಡಿದಾಗ ಪಾದ ಕೆಳಗಿಟ್ಕೊಂಡಿದ್ರಿ. ಈಗ ಪಕ್ಕಕ್ಕೆ ಇಡೋ ಪ್ರಯತ್ನ ಮಾಡಿ. ಸೊಂಟದ ಭಾಗ ಸಂಪೂರ್ಣ ಸಡಿಲವಾಗುತ್ತೆ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತವಿರುತ್ತೆ. ಗಮನಿಸ್ಕೊಳ್ಳಿ. ಸಹಜವಾಗಿರಲಿ ಉಸಿರಾಟ ಕ್ರಿಯೆ. ನಿಮ್ಮ ಉಸಿರಾಟ ಕ್ರಿಯೆ ಪೂರಕ ಮಾಡ್ತಾ ನಿಧಾನಕ್ಕೆ ಮೇಲೆ ಬರೋಣ. ರೇಚಕ ಮಾಡ್ತಾ ಹಸ್ತವನ್ನು ಕೈಗಿಳಿಸೋಣ. ಒಂದು ದೀರ್ಘವಾದ ಉಸಿರಾಟ. ನಿಂತು ಮಾಡೋ ಆಸನದಲ್ಲಿ ಕೊನೆಯ ಆಸನ ತ್ರಿಕೋನಾಸನ. ಪಾದಗಳ ಮಧ್ಯೆ 3 ರಿಂದ 3.5 ಅಂತರ. ಎರಡು ಹಸ್ತಗಳನ್ನ ಭುಜದ ಸಮಾನ ಅಂತರ ತಗೊಳ್ಳೋಣ. ಈಗ ಉಸಿರು ತಗೊಳ್ಳೋಣ. ಬಲಪಾದವನ್ನು ಬಲಕ್ಕೆ ತಿರುಗಿಸ್ಕೊಳ್ಳಿ. ಬಲಪಾದ ಬಲಕ್ಕೆ ತಿರುಗಿಸ್ಕೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.